ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ರೀಚ್ ಆಗಿದ್ದಾಯಿತು. ನಾನು ಹೊರಡೋ ಫ್ಲೈಟ್ಗೆ ಇನ್ನೂ 3-4 ಅವರ್ ಟೈಮ್ ಇತ್ತು. ಅದಕ್ಕೆ ನಾನು ಹೋಗಿದ್ದು ವಿಶ್ರಾಂತಿ ಕೊಠಡಿ ಅಂದರೆ ಲಾಂಜ್ ಆ್ಯಕ್ಸಸ್ಗೆ ಹೋದೆ. ಅಲ್ಲಿ ಹೋದರೆ ನಾವು ರೆಸ್ಟ್ ಮಾಡ್ಬೋದು, ಮಲ್ಕೋಬೋದು, ಅಲ್ಲಿಟ್ಟಿರೋ ಬುಕ್ಸ್ನ ನಾವು ಓದ್ಬೋದು, ಅಲ್ಲಿ ಸಿಗುವ ತಿಂಡಿ ತಿನಿಸುಗಳನ್ನು ಕೂಡ ನಾವು ತಿನ್ಬೋದು. ನಾನು ಅಲ್ಲೋದಾಗ ಬಿಸಿ ಬಿಸಿ ಪ್ಲೇನ್ ದೋಸೆ ಮಾಡ್ತಾಯಿದ್ರು. ನಾನು ಪ್ಲೇನ್ ದೋಸೆ ತೊಗೊಂಡೆ. ಅದ್ರ ಜೊತೆಗೆ ಚಟ್ನಿ ಪಲ್ಯ ಕೂಡ ಕೊಟ್ಟಿದ್ದರು. ಪ್ಲೇನ್ ದೋಸೆ ತಿಂತ ಬಾಲ್ಕನಿನ ಎಂಜಾಯ್ ಮಾಡಿದೆ. ಅದಾದಮೇಲೆ ಬ್ರೆಡ್ಡು, ಮೈಸೂರು ಪಾಕು, ಕೇಸರಿ ಬಾತು, ಅವಲಕ್ಕಿ ಎಲ್ಲ ತಗೊಂಡೆ. ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಅದನ್ನು ತಿಂತ ಎಂಜಾಯ್ ಮಾಡಿದೆ. ನಾನು ಹೋದಾಗ ಅಲ್ಲಿ ಪರಾಟ ಕೂಡ ಮಾಡಿದರು. ಆಮೇಲೆ 2 ರೀತಿಯ ಚಟ್ನಿ ಕೂಡ ಇಟ್ಟಿದ್ದರು. ಅದರ ಜೊತೆಗೆ ಅವರು ಅಲ್ಲಿ ವೆಜಿಟೇಬಲ್ ದಾಲ್ ಕೂಡ ಇಟ್ಟಿದ್ದರು. ಆಮೇಲೆ ಒಂದು ರೀತಿಯ ಪುಳಿಯೋಗರೆ ಥರ ಇರೋ ಒಂದು ಟೊಮೆಟೊ ಬಾತ್ ಥರ ಇರೋ ಒಂದು ರೈಸ್ ಕೂಡ ಇಟ್ಟಿದ್ದರು. ಆಮೇಲೆ ಉಪ್ಪಿಟ್ಟು ಕೂಡ ಇತ್ತು. ಉಪ್ಪಿಟ್ಟು ಜೊತೆ ಒಂದು ರೀತಿಯ ವೆಜ್ ಬಿರಿಯಾನಿ ಕೂಡ ಇಟ್ಟಿದ್ದರು. ಆಮೇಲೆ ಸಾಬುದಾಣ ಕಿಚಡಿ ಕೂಡ ಇತ್ತು. ಆಮೇಲೆ ಪೋಹಾ ಅಂದರೆ ಅವಲಕ್ಕಿ ಕೂಡ ಇಟ್ಟಿದ್ದರು. ಅದ್ರ ಜೊತೆಗೆ ಬೇಯಿಸಿರುವ ಒಂದಿಷ್ಟು ಆಲೂಗಡ್ಡೆ ಎಲ್ಲ ಇಟ್ಟಿದ್ದರು. ಆಮೇಲೆ ಅಲ್ಲಿ ಕೇಸರಿ ಬಾತ್ ಕೂಡ ಇತ್ತು, ಅಂದರೆ ಸ್ವೀಟ್ ಅಂದರೆ ರವಾ ಕೇಸರಿ ಅಂತಾರಲ್ಲ, ಕೇಸರಿ ಬಾತ್ ಕೂಡ ಇಟ್ಟಿದ್ದರು. ಆಮೇಲೆ ಹಲವಾರು ರೀತಿಯ ಡ್ರೈ ಫ್ರೂಟ್ಸ್ ಕೂಡ ಇತ್ತು. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಏಲಕ್ಕಿ ಎಲ್ಲ ಇಟ್ಟಿದ್ದರು. ಆಮೇಲೆ 2 ರೀತಿಯ ಜ್ಯೂಸ್ ಕೂಡ ಇತ್ತು. ಮಿಕ್ಸ್ಡ್ ಫ್ರೂಟ್ ಆಗಿರ್ಬೋದು, ಪೈನಾಪಲ್ ಜ್ಯೂಸ್ ಕೂಡ ಇಟ್ಟಿದ್ದರು. ಆಮೇಲೆ ಕಟ್ ಮಾಡಿರೋ ಫ್ರೂಟ್ಸ್ ಕೂಡ ಇತ್ತು. ಪೈನಾಪಲ್ ಆಗಿರ್ಬೋದು, ವಾಟರ್ ಮೆಲನ್ ಆಗಿರ್ಬೋದು, ಆಮೇಲೆ ಬಾಳೆಹಣ್ಣು ಇತ್ತು, ಆ್ಯಪಲ್ ಕೂಡ ಇತ್ತು. ಆಮೇಲೆ ಅಲ್ಲಿ ಹಲವಾರು ರೀತಿಯ ಜಾಮ್ ಕೂಡ ಇಟ್ಟಿದ್ದರು. ಮೊಸರು ಇತ್ತು. ಆಮೇಲೆ ಕಾರ್ನ್ ಕೂಡ ಇಟ್ಟಿದ್ದರು. ಆಮೇಲೆ ಬಿಸಿ ಬಿಸಿ ಕಾಫಿ ಟೀ ಕೂಡ ವ್ಯವಸ್ಥೆ ಇತ್ತು. ಬ್ರೆಡ್ ಕೂಡ ಇತ್ತು, ರಸ್ಕ್ ಇತ್ತು, ಆಮೇಲೆ ಕಪ್ ಕೇಕ್ಸ್ ಇತ್ತು, ಪ್ಯಾನ್ ಕೇಕ್ಸ್ ಇತ್ತು, ಆಮೇಲೆ ಜಾಮ್ ಎಲ್ಲ ಇಟ್ಟಿದ್ದರು. ಇವೆಲ್ಲ ನೀವು ಲಾಂಜ್ ಆ್ಯಕ್ಸಸ್ಗೆ ಹೋದಾಗ ತಿಂದು ಟೇಸ್ಟ್ ಮಾಡ್ಬೋದು. ಆಮೇಲೆ ಪ್ಯೂರಿಫೈಡ್ ವಾಟರ್ ಅಂದರೆ ನೀರು ಕೂಡ ಇತ್ತು. ನಾನು ಬಿಸಿ ಬಿಸಿ ಚಾಯ್ ಕುಡಿದು ಇವನ್ನೆಲ್ಲ ಮಾಡಿ ಮುಗಿಸ್ಕೊಂಡು ರೆಸ್ಟ್ ಮಾಡೋಕ್ಕೆ ಅಂತ ಹೋದೆ. ಲಾಂಜ್ ಆ್ಯಕ್ಸಸ್ಸಲ್ಲಿ ಒಂದು ಸ್ವಲ್ಪ ರೆಸ್ಟ್ನ ಮಾಡಿದೆ. ನಾನು ರೆಸ್ಟ್ ಮಾಡಿಕೊಂಡು ಎದ್ದಾಗ ಬೆಳಗಾಯಿತು, ಬೆಳಕು ಹರಿತು. ಎದ್ದ ಮೇಲೆ ಒಂದು ಆರೆಂಜ್ ಜ್ಯೂಸನ್ನ ಕುಡ್ಕೊಂಡು ನಾನು ಲಾಂಜ್ ಆ್ಯಕ್ಸಸ್ಸಿಂದ ಹೊರಟು ಗೇಟ್ ಕಡೆ ಹೊರಟೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.